ವೆಲ್ಕಮ್ ಬ್ಯಾಕ್. ಶರಣು ಶರಣಾರ್ಥಿಗಳು. ನಿಶ್ಶಬ್ದವೇ ಅನುಭವ ಎಂದು ಸಾರಿದ ಅಲ್ಲಮ ಪ್ರಭುದೇವರ ಅನುಭವ ಅಥವಾ ಸ್ವಾನುಭಾವ ಕುರಿತು ಹೇಳಿರುವ 5 ವಚನಗಳನ್ನು ನೋಡೋಣ. ವಚನ 1. ಅನುಭಾವದಿಂದ ಹುಟ್ಟಿತ್ತು ಲಿಂಗ, ಅನುಭಾವದಿಂದ ಹುಟ್ಟಿತ್ತು ಜಂಗಮ, ಅನುಭಾವದಿಂದ ಹುಟ್ಟಿತ್ತು ಪ್ರಸಾದ, ಅನುಭಾವದ ಅನುವಿನಲ್ಲಿ ಗುಹೇಶ್ವರ ಲಿಂಗ ಅನುಪಮ ಸುಖಿ. ಈ ವಚನದ ವಿವರಣೆಯನ್ನ ನೋಡೋಕ್ಕಿಂತ ಮುಂಚೆ ಅಲ್ಲಮ ಪ್ರಭುದೇವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ನೋಡೋಣ. ಅಲ್ಲಮ ಪ್ರಭುದೇವರು ಕಲ್ಯಾಣದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಅಥವಾ ಜಗತ್ತಿನ ಮೊಟ್ಟ ಮೊದಲ ಸಂಸತ್ತು ಎಂಬ ಖ್ಯಾತಿ ಪಡೆದ ಅನುಭವ ಮಂಟಪದ ಪ್ರಪ್ರಥಮ ಅಧ್ಯಕ್ಷರು. ಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರ ಸಮ್ಮುಖದಲ್ಲಿ ಎಲ್ಲಾ ಶರಣರು ಸೇರಿ ನಡೆಸುತ್ತಿದ್ದ ಅನುಭವ ಗೋಷ್ಠಿಯಲ್ಲಿ ಶರಣರು ತಮ್ಮ ತಮ್ಮ ಅನುಭವದಿಂದ ಉದಿಸಿದ ವಚನಗಳನ್ನ ಕುರಿತು ಚರ್ಚೆ, ವಿಚಾರ, ಸಂವಾದಗಳು ಶರಣ ಸಾಹಿತ್ಯವನ್ನ ಅನುಭವ ಸಂಪತ್ತಿನಿಂದ ಕಂಗೊಳಿಸುವಂತೆ ಮಾಡಿತು. ಭಕ್ತನ ಸಾಧನೆ ಸಿದ್ಧಿಯ ಪ್ರಭೆಯನ್ನು ಶರಣಯುಗ ತೋರಿಸಿದ ಹಾಗೆ ನವ ವಿಚಾರವಂತ ಸಮಾಜದ ನಿರ್ಮಾಣಕ್ಕೂ ಕಾರಣವಾಯಿತು. ಮಹಾಜ್ಞಾನಿಯಾದ ಅಲ್ಲಮನ ವಚನಗಳು ಬೇರೆಲ್ಲ ಶರಣರಿಗಿಂತ ಹೆಚ್ಚು ಅನುಭವ ಸಂಪತ್ತಿನಿಂದ ರಚನೆಯಾಗಿರುವಂಥದ್ದನ್ನ ಕಾಣಬಹುದು. ಅಲ್ಲಮ ಪ್ರಭುಗಳು ಗೋಹೇಶ್ವರ ಅಥವಾ ಗುಹೇಶ್ವರ ಎಂಬ ಅಂಕಿತ ನಾಮದೊಂದಿಗೆ ವಚನಗಳನ್ನ ರಚಿಸಿದ್ದಾರೆ. ಈಗ ಮತ್ತೊಮ್ಮೆ ವಚನವನ್ನ ಓದೋಣ. ಅನುಭಾವದಿಂದ ಹುಟ್ಟಿತ್ತು ಲಿಂಗ, ಅನುಭಾವದಿಂದ ಹುಟ್ಟಿತ್ತು ಜಂಗಮ, ಅನುಭಾವದಿಂದ ಹುಟ್ಟಿತ್ತು ಪ್ರಸಾದ, ಅನುಭಾವದನುವಿನಲ್ಲಿ ಗುಹೇಶ್ವರ ಲಿಂಗ ಅನುಪಮ ಸುಖಿ. ಈ ವಚನದಲ್ಲಿ ಅಲ್ಲಮ ಪ್ರಭುದೇವರು ಲಿಂಗ, ಜಂಗಮ, ಪ್ರಸಾದ ಇವುಗಳ ನಿಜವಾದ ಅರ್ಥವನ್ನ ವಿವರಿಸುತ್ತಾರೆ. ಇವು ಹೊರಗಿನ ಆಚರಣೆಗಳಲ್ಲ, ಆಂತರಿಕ ಅನುಭವದಿಂದ ಅರಿವಾಗುವ ಸತ್ಯಗಳು. ಶರಣರ ಸಂಘ ರೂಪ ಅನುಭವದ ಆಶ್ರಯದಲ್ಲಿ ಮಾಗಿದ ಪ್ರಸಾದ ಫಲವನ್ನು ಸವಿದ ಶರಣನು ಆತ್ಮಸುಖಿ, ಅವನ ಸುಖ ಅನುಪಮ ಎಂದಿದ್ದಾರೆ. ಇದೇ ರೀತಿ ಅಲ್ಲಮ ಪ್ರಭುದೇವರ ಮುಂದಿನ 4 ವಚನಗಳನ್ನ ನೋಡೋಣ. ತಪ್ಪದ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ವಚನ 2. ಹುಟ್ಟಿದ ನೆಲೆಯ ತೃಷ ಬಿಡದವರಿಗೆ ಲಿಂಗದ ಅನುಭವದ ಮಾತೇಕೋ, ಮಾತಿನ ಮಹಂತರು ಹಿರಿಯರು, ಗುಹೇಶ್ವರನೆಂಬ ಲಿಂಗ ಸಾರಾಯ ಬಹುಮುಖಿಗಳಿಗೆ ತೋರದು. ನಿಜವಾದ ಸಾಧಕನು ಲೌಕಿಕ ವ್ಯಾಮೋಹವನ್ನ ತ್ಯಜಿಸಿ ಮನಸ್ಸನ್ನ ಕೇಂದ್ರೀಕರಿಸಬೇಕು ಎಂಬುದನ್ನ ಈ ವಚನ ಎತ್ತಿ ತೋರಿಸುತ್ತದೆ. ವಚನ 3. ನೆನೆವ ಮನದಲ್ಲಿಲ್ಲ, ತನುವಿನಲ್ಲಿ ಆಸೆ ಮುನ್ನಿಲ್ಲ, ನೆನೆವ ಮನವ ನಥಿಗಳಿದ ಘಣಕ್ಕೆ ಗಣವನೆಂತೆಂಬೆ, ತನ್ನಲ್ಲಿ ತಾನಾಯಿತ್ತು ಭಿನ್ನವಿಲ್ಲದ ನಿಂದ ನಿಜವನೇನೆಂಬೆ, ಅನಾಯಾಸದನುವ ಕಂಡು ಆನು ಬೆರಗಾದೆನಯ್ಯ ಎಂತಿದ್ದುದು ಅಂತೆ ಅದೇ ಚಿಂತೆಯಿಲ್ಲದನುಭಾವ ಗುಹೇಶ್ವರ. ಭಕ್ತಿ ಅಂದ್ರೆ ಯೋಚನೆಗಳ ತುಂಬಿದ ಮನಸ್ಸಲ್ಲ. ಭಕ್ತಿ ಅಂದರೆ ಶೂನ್ಯ, ಶಾಂತ, ಏಕತ್ವದ ಅನುಭವ. ಅಲ್ಲಿ ಜೀವ ಮತ್ತು ಶಿವ ಎಂಬ ಭೇದವಿಲ್ಲ. ಅದೇ ಚಿಂತೆಯಿಲ್ಲದ ಅನುಭವ ಎಂದಿದ್ದಾರೆ. ವಚನ 4. ಅಂಗವಿಲ್ಲದನುಭವಕ್ಕೆ ನೇಮವಿಲ್ಲದೆ ನೆನೆಯಯ್ಯ, ತಾವು ತಡೆಯಿಲ್ಲದ ಸುಮ್ಮಾನದ ಸುಖ ಗುಹೇಶ್ವರ ನಿರಾಳ ಕಂಡ. ಭೌತಿಕ ದೇಹದ ಅರಿವು, ಪೂಜಾ ನೇಮಗಳ ಹಂಗು ಇಲ್ಲದೆ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿ ಶಿವನಲ್ಲಿ ನೆಲೆ ನಿಂತಾಗ ಲಭಿಸುವ ಅಖಂಡ ಆನಂದವೇ ನಿರಾಳ ಸ್ಥಿತಿ. ಇದು ಯೋಗದ ಪರಮೋಚ್ಚ ಹಂತವಾಗಿದೆ. ವಚನ 5. ನಿರಾಳವೆಂಬ ಕೂಸಿಂಗೆ ಬೆಣ್ಣೆಯ ನಿಕ್ಕಿ ಹೆಸರಿಟ್ಟು ಕರೆದವರಾರು, ಅಕಟಕಟ ಶಬ್ದದ ಲಜ್ಜೆಯ ನೋಡ, ಗುಹೇಶ್ವರನ ನರೆಯದ ಅನುಭಾವಿಗಳೆಲ್ಲರ ತರಕಟ ಕಾಡಿತ್ತು. ಅನಂತವಾದ ನಿರಾಕಾರವಾದ ಪರಮಾತ್ಮನನ್ನ ಅಥವಾ ಆತ್ಮಜ್ಞಾನವನ್ನ ಪದಗಳಲ್ಲಿ ಬಂಧಿಸಲು ಸಾಧ್ಯವಿಲ್ಲ. ಅಂತಹ ವರ್ಣನಾತೀತ ಸ್ಥಿತಿಯನ್ನು ವರ್ಣಿಸಲು ಹೋಗುವುದು ವ್ಯರ್ಥ ಪ್ರಯತ್ನ ಎಂದು ಈ ವಚನದಲ್ಲಿ ಅಲ್ಲಮ ಪ್ರಭುದೇವರು ಎಚ್ಚರಿಸುತ್ತಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಸವಾದಿ ಶರಣರ ವಚನಗಳಿಗಾಗಿ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.